ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಬಿರು ಬೇಸಿಗೆಯ ರಜೆ. ಮಕ್ಕಳಿಗೆ ಬೇಸಿಗೆಯ ರಜೆ ಆದ್ರೆ ಬೇಸಿಗೆಯ ತಾಪ ಎಲ್ಲೆಲ್ಲೂ ಕೂಡ ಹುರಿದು ಹೋಗ್ತಾ ಇದೆ. ಇದರ ನೇರವಾದ ಪರಿಣಾಮ ನಮ್ಮ ಪ್ರವಾಸೋದ್ಯಮದ ಮೇಲೆ ಬೀಳ್ತಾ ಇದೆ. ವಿಶ್ವ ಪಾರಂಪರಿಕ ತಾಣವಾದಂತಹ ಹಂಪಿಗೆ ಭೇಟಿ ಕೊಡ್ತಿರುವಂತಹ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಬೆರಳೆಣಿಕೆಗೆ ಇಳಿತಾ ಇದೆ. ಹಾಗೆ ಬೇರೆ ದಿನಗಳಲ್ಲಿ ನಿತ್ಯ ಬಹಳಷ್ಟು ಸಾವಿರಾರು ಜನ ಬರ್ತಿದ್ದಂತಹ ಜಾಗಕ್ಕೆ ಇದೀಗ ಹಲವಾರು ತಿಂಗಳುಗಳಿಂದ ಪ್ರವಾಸಿಗರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇದಕ್ಕೆ ನೇರವಾಗಿ ಕಾರಣ ಆಗ್ತಾ ಇರೋದು ಬೇಸಿಗೆ. ದೇಶ ಹಾಗೂ ವಿದೇಶ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಅಂತಂದ್ರೆ ಅದು ನಮ್ಮ ಹಂಪಿ ಅಂತ ಹೇಳ್ಬೋದು. ಹಾಗೆ ಕರ್ನಾಟಕದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳಾದಂತಹ ಐಹೊಳೆ, ಪಟ್ಟದಕಲ್ಲು, ಹಾಗೆ ಸೋಮನಾಥಪುರ, ಹಾಗೆ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳಿಗೆ ಇದೀಗ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ವಾರ್ಷಿಕ ಲಕ್ಷಾಂತರ ಜನ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಂತಹ ಹಂಪಿ ಇದೀಗ ಪ್ರವಾಸಿಗರ ಸುಳಿವಿಲ್ಲದೆ ಬಣಗುಡ್ತಾ ಇದೆ. ಪ್ರಸಕ್ತ ಬಿರು ಬಿಸಿಲಿನ ಈ ಭಾಗದ ಪ್ರವಾಸೋದ್ಯಮ ಮಂಕಾಗಿ ಹೋಗಿದೆ ಅಂತ ಹೇಳ್ಬೋದು. ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಈ ಒಂದು ಬೇಸಿಗೆ ಬಹಳ ಹೆಚ್ಚಾಗಿರುತ್ತೆ. ವಿಜಯನಗರಕ್ಕೆ ಸೇರುವಂತಹ ಈ ಹಂಪಿನಲ್ಲಿ ಬೇಸಿಗೆ ಇನ್ನೂ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಪ್ರವಾಸೋದ್ಯಮದ್ದೇ ಜೀವನವನ್ನಾಗಿ ನೆಚ್ಚಿಕೊಂಡಿರುವಂತಹ ನೂರಾರು ಕುಟುಂಬಗಳು ಇನ್ನೂ ಈ ಒಂದು ಪ್ರವಾಸೋದ್ಯಮದ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಇವರಿಗೆಲ್ಲ ಇದೀಗ ಸಂಕಷ್ಟದ ಸ್ಥಿತಿ ಅಂತಾನೆ ಹೇಳ್ಬೋದು. ಹಂಪಿಯಲ್ಲೇ ನೂರಾರು ಸ್ಮಾರಕಗಳಿವೆ. ಇಲ್ಲಿ 100ಕ್ಕೂ ಹೆಚ್ಚು ಗೈಡ್ಗಳಿದ್ದಾರೆ. ಹೂ ಮಾರುವವರು, ಕಾಯಿ ಹಣ್ಣು ಮಾರುವವರು, ಹೋಟೆಲ್ಲು, ಆಟೋ, ಹೋಮ್ ಸ್ಟೇ, ಹೀಗೆ ನಾನಾ ರೀತಿಯ ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವಂತಹ ಬಿಸ್ನೆಸ್ಗಳಿದೆ. ಆದ್ರೆ ಇವರೆಲ್ಲರ ಪಾಲಿಗೆ ಬಿರು ಬೇಸಿಗೆ ಶಾಪವಾಗಿ ಪರಿಣಮಿಸಿದೆ. ಪ್ರಮುಖ ಸ್ಮಾರಕಗಳ ಬಳಿಯೂ ಕೂಡ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಸಿಗ್ತಿದ್ದಾರೆ ಹೊರತು ಹೆಚ್ಚಿನ ಮಟ್ಟಿಗೆ ಯಾರೂ ಕೂಡ ಜನರು ಪ್ರವಾಸಕ್ಕೆಂದು ಈ ಒಂದು ಭಾಗಗಳಿಗೆ ಬರ್ತಾ ಇಲ್ಲ. ಹಂಪಿಯಲ್ಲಿ ಗೈಡ್ಗಳು ಪ್ರವಾಸಿಗರಿಗೆ ಮಾರ್ಗದರ್ಶನ ಮಾಡಿಯೇ ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೆ ಬೇಸಿಗೆ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಸಂಕಷ್ಟವನ್ನ ಎದುರಿಸಬೇಕಾಗಿದ್ದಾರೆ. ಹಾಗೆ ಇವರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಕಷ್ಟ ಅನುಭವಿಸ್ತಿದ್ದಾರೆ. ವಾರಾಂತ್ಯದ ಸಮಯದಲ್ಲಿ ಶನಿವಾರ ಭಾನುವಾರವೂ ಕೂಡ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕೂಡ ಏರಿಕೆ ಕಂಡಿಲ್ಲ. ಹಾಗೆ ಇದರಿಂದ ದೈನಂದಿನ ಆದಾಯಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳಿ ಅಕ್ಕಪಕ್ಕದ ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಹಾಗೆ ಮಾರ್ಗದರ್ಶಿಗಳು ಕೂಡ ಗೈಡ್ಗಳು ಕೂಡ ಅಳಲನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಹಂಪಿ ಹೊಂದಿಕೊಂಡ ತಾಣಗಳು ವಿಶ್ವವಿಖ್ಯಾತ ಹಂಪಿಗೆ ಹೊಂದಿಕೊಂಡಂತೆ ದಾರೋಜಿ ಕರಡಿಧಾಮ, ಗುಡೇಗೊಟ್ಟ ಕೋಟೆ, ಕರಡಿಧಾಮ, ಕಮಲಾಪುರ ಸಮೀಪದ ಅಟಲ್ ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನ, ತುಂಗಭದ್ರ ಜಲಾಶಯ, ಅಂಕಸಮುದ್ರ ಪಕ್ಷಿಧಾಮ, ಆನೆಗೊಂದಿ, ಅಂಜನಾದ್ರಿ, ಹೀಗೆ 10 ಪ್ರವಾಸಿ ತಾಣಗಳು ಕೂಡ ಇವೆ. ಇವುಗಳನ್ನು ವೀಕ್ಷಿಸಲು ಬರುವವರ ಸಂಖ್ಯೆ ವರ್ಷದ ಬಹುತೇಕ ದಿನಗಳಲ್ಲಿ ಹೆಚ್ಚಾಗಿರುತ್ತೆ. ಅದರಲ್ಲೂ ಚಳಿ ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತೆ. ಆದ್ರೆ ಸದ್ಯ ಬಿಸಿಲಿನ ಧಗೆ ಹೆಚ್ಚಾಗಿರೋ ಕಾರಣ ಪ್ರವಾಸಿಗರ ಸಂಖ್ಯೆ ಭಾರಿ ಇಳಿಮುಖ ಕಂಡಿದ್ಯಂತೆ. ಇಡೀ ವರ್ಷ ಹಂಪಿಗೆ ಸಾವಿರಾರು ಪ್ರವಾಸಿಗರು ನಿರಂತರವಾಗಿ ಭೇಟಿ ನೀಡ್ತಾ ಇದ್ರು. ಆದ್ರೆ ಇದೀಗ ಬೇಸಿಗೆ ಸಮಯದಲ್ಲಿ ಪ್ರವಾಸಿಗರು ಕಾಣಸಿಗುತ್ತಾ ಇಲ್ಲ. ಹಾಗೆ ಬೇಸಿಗೆ ಬಿಸಿಲಿನ ತಾಪಮಾನಕ್ಕೆ ಹೆದರಿ ಬಹುತೇಕ ಪ್ರವಾಸಿಗರು ತಮ್ಮ ಪ್ರವಾಸದ ಯೋಜನೆಯನ್ನ ಮುಂದೆ ಹಾಕ್ತಾ ಇದ್ದಾರೆ. ಹಾಗೆ ಈ ಭಾಗದ ಪ್ರಮುಖ ಪ್ರವಾಸಿ ತಾಣಗಳು ಬೇಸಿಗೆ ಬಂತೆಂದ್ರೆ ಮಂಕಾಗುತ್ತೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿನ ಜನರು. ಹಾಗೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಬರುವಂತ ಪ್ರವಾಸಿಗರ ಸಂಖ್ಯೆ ಕುಸಿತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಕುಸಿಯುತ್ತೆ. ಮುಂದೆ ಮಳೆಗಾಲದಲ್ಲಿ ಈ ಒಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ಬೋದು. ಅದರಲ್ಲೂ ಕೂಡ ಅಮೆರಿಕ ಅಥವಾ ಬೇರೆ ದೇಶದ ವಿದೇಶಿಗರ ಪ್ರವಾಸಿಗರ ಸಂಖ್ಯೆ ಈ ಭಾಗದಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಇವೆಲ್ಲವೂ ಕೂಡ ಬಹಳಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಜಾಗಗಳು. ಈ ಐತಿಹಾಸಿಕ ಸ್ಮಾರಕಗಳನ್ನ ನೋಡೋದಕ್ಕೆ ವಿದೇಶಿಗರು ಬರ್ತಾರೆ, ಮನದುಂಬಿ ಹಾಡಿ ಹೊಗಳಿ ಹೋಗ್ತಾರೆ ಅಂತ ಹೇಳಿ ಕೂಡ ಅಲ್ಲಿನ ಗೈಡ್ಗಳು ಹೇಳಿದ್ದಾರೆ. ವಿಶ್ವ ಪರಂಪರೆ ಮೆರೆಯುವಂತಹ ಕರ್ನಾಟಕದಲ್ಲಿ ಅದರಲ್ಲೂ ಪಟ್ಟದಕಲ್ಲು, ಐಹೊಳೆ, ಹಳೆಬೀಡು ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಹಿಡಿದಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು.
ಆಗಿರ್ಬೋದು ಹೆಚ್ಚೆಚ್ಚು ಪ್ರವಾಸಿಗರು ಬಂದು ಕರ್ನಾಟಕ ಮತ್ತಷ್ಟು ವಿಶ್ವವಿಖ್ಯಾತಿಯನ್ನ ಪಡೆಯುವಂತಾಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.